ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು. ಹೌದು ಪ್ರಿಯರೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಹಾಗೆ ಸುಮ್ಮನೆ ನನಗೆ ನಂಬಿಕೆ ಇದೆ, ದೇವರಲ್ಲಿ ನಂಬಿಕೆ ಇದೆ, ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದು ಸುಮ್ಮನೆ ಹೇಳಿದರೆ ಸಾಕಾಗುವುದಿಲ್ಲ. ಕ್ರಿಯೆಗಳಿಂದ ಅದನ್ನು ತೋರಿಸಬೇಕಾಗುತ್ತದೆ. ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತೋರಿಸಬೇಕಾಗುತ್ತದೆ. ಹಾಗೆ ಒಬ್ಬ ವ್ಯಕ್ತಿಯು ಕಷ್ಟದಲ್ಲಿದ್ದಾಗ ಆತನಿಗೆ ಸಹಾಯ ಮಾಡುವುದು ಸೂಕ್ತವಾಗಿದೆ. ಒಬ್ಬನಿಗೆ ಬಟ್ಟೆ ಇಲ್ಲದಾಗ ಬಟ್ಟೆಯನ್ನು ಕೊಡುವುದು, ಊಟವಿಲ್ಲದಾಗ ಊಟವನ್ನು ಕೊಡುವುದು ಅತ್ಯವಶ್ಯಕವಾಗಿದೆ. ಹಾಗೆಯೇ ಬಾಯೋಪಚಾರವಾಗಿ ನಾನು ಸಹಾಯ ಮಾಡುತ್ತೇನೆ, ನಾನು ದೇವರನ್ನು ನಂಬಿದ್ದೇನೆ ಎಂದು ಹೇಳುವುದು ಅದು ಸೂಕ್ತವಾದದ್ದಲ್ಲ, ಪ್ರಯೋಜನಕ್ಕೆ ಬಾರದಾಗಿದೆ. ಹಾಗೆಯೇ 26ನೇ ವಚನದಲ್ಲಿ ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ಹೌದು, ದೇಹದಲ್ಲಿ ಆತ್ಮವು ಇಲ್ಲದಿದ್ದಾಗ ಆ ದೇಹಕ್ಕೆ ಯಾವುದೇ ಪ್ರಯೋಜನಕ್ಕೆ ಬರದಾಗಿರುತ್ತದೆ, ಅಪ್ರಯೋಜಕವಾಗುತ್ತದೆ. ಆ ದೇಹವು ಅಪ್ರಯೋಜಕವಾಗುತ್ತದೆ. ಆತ್ಮವಿದ್ದಾಗ ಮಾತ್ರ ಅದಕ್ಕೆ ಜೀವವಿರುತ್ತದೆ. ಹಾಗೆಯೇ ನಂಬಿಕೆಯೂ ಸಹ ಇರಬೇಕು. ಹಾಗೆಯೇ ಕ್ರಿಯೆಗಳಲ್ಲಿಯೂ ಸಹ ಆತನು ತೋರಬೇಕಾಗಿರುತ್ತದೆ. ತನ್ನ ಕೆಲಸಗಳ ಮುಖಾಂತರವಾಗಿ, ತನ್ನ ಒಳ್ಳೆಯತನದ ಮುಖಾಂತರವಾಗಿ, ಸಹಾಯ ಮಾಡುವ ಮುಖಾಂತರವಾಗಿ ಆತನು ಕ್ರಿಯೆಗಳೊಂದಿಗೆ ಆತನು ತೋರಿಸಬೇಕಾಗುತ್ತದೆ. ಹಾಗಾಗಿ ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಈ ಸಂದೇಶದ ಮುಖಾಂತರವಾಗಿ ನಿಮಗೆ ಆಶೀರ್ವದಿಸಲ್ಪಡಲಿ. ವಂದನೆಗಳು.